ಇವತ್ತು ತುಂಬಾ ಸಿಂಪಲ್ ಆಗಿರೋ ಸಾರಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. 12.6 mm ನೀಡಲ್ನ ತೊಗೊಂಡಿದ್ದೀನಿ. 10 ಪಾಯಿಂಟ್ಸ್ ತೊಗೋಬೋದು, ನಾನು 12 ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಗೋಲ್ಡನ್ ಫ್ಲವರ್ ಬೀಡ್ಸ್ ಇದೆ. ಇದರಲ್ಲಿ ಬೇರೆ ವೆರೈಟೀಸ್ ಇದೆ, ಬೇಕಾದರೆ ನೀವು ಬೇರೆದು ಕೂಡ ತೊಗೋಬೋದು. ಮತ್ತು 3 mm ಸೈಜ್ ಪ್ಲೇನ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕೂಡ ಬೇರೆ ಡಿಸೈನ್ಸ್ನ ತೊಗೊಳ್ಬೋದು. ಈಗ ನಾಟ್ ಹಾಕೊಂಡು ಇಟ್ಕೊಂಡಿದ್ದೆ. ರೈಟ್ ಸೈಡ್ ಪಲ್ಲು ಈ ಬ್ಯಾಕ್ನ ತೊಗೊಂಡಿದ್ದೀನಿ, ಬ್ಯಾಕ್ ಕಡೆ ಥ್ರೆಡ್ನ ತೊಗೊಂಡಿದ್ದೀನಿ. 6 ಎಳೆ ದಾರ ಇದೆ. ಈಗ ಸಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 6 ಎಳೆ ದಾರ ಇದೆ. ಈಗ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ ಚೈನ್ ಹಾಕ್ತಾ ಇದ್ದೀನಿ. ಈಗ 1 ಚೈನು, 2, 3 ಚೈನು, 4 ಚೈನು. 4 ಚೈನ್ ಆದಮೇಲೆ ಸ್ಟಾರ್ಟಿಂಗ್ 4 ಮಾತ್ರ ಹಾಕ್ತಾ ಇರೋದು, ಆಮೇಲಿಂದ 5 ಚೈನ್ ಹಾಕಬೇಕು. ಈಗ 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಬಿ ಕುಚ್ಚು ಹಾಕೋದಕ್ಕೆ ಸ್ಟಾರ್ಟಿಂಗು, ಸೊ ಹಾಗಾಗಿ 4 ಚೈನ್ ಮಾತ್ರ ಹಾಕ್ತಾ ಇರೋದು. ಎಲ್ಲಿಗೆ ಬರುತ್ತೋ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಆರ್ಚ್ ಆಗುತ್ತೆ, ಆದ್ದರಿಂದ 2ಅಲ್ಲಿ 1 ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಥ್ರೆಡ್ನ ನೀಡಲ್ ಮೇಲೆ ತೊಗೊಂಡು 2ಅಲ್ಲಿ 1 ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ರೆಡಿ ಆಯಿತು. ಮತ್ತು ಅದರ ಪಕ್ಕದಲ್ಲೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ನ ತೊಗೊಂಡು ಥ್ರೆಡ್ನ ಹೊರಗಡೆ ತೆಗೆದು ಡಬಲ್ ದಾರ ಆಗುತ್ತೆ. ಈಗ ನೀಡಲ್ ಮೇಲೆ ಮತ್ತೆ ದಾರನ ತೆಗೆದು ಈಗ 2ಅಲ್ಲಿ 1 ಮಾಡಿಕೊಂಡ್ರೆ ಕಂಬ ರೆಡಿ ಆಗುತ್ತೆ. ನೋಡಿ, ಕಂಬ ರೆಡಿ ಆಯಿತು. ಈಗ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಬೀಡ್ ಬೇಕೋ ಅದನ್ನು ಆ್ಯಡ್ ಮಾಡಿ. ನಾನು ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ, ಚಿಕ್ಕದಾಗಿರೋ ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೀರೀಸ್ ಸಿಂಪಲ್ ಆಗಿದೆ ಅಂದ್ಬಿಟ್ಟು ಈಗ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆಯಿತು. ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಡಿಸೈನ್ ಚೆನ್ನಾಗಿ ಬರಲ್ಲ. ಇದು ತುಂಬ ಮುಖ್ಯವಾಗಿರೋದು. ಮೇನ್ ಏನಿದೆ, ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ಈಗ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತು ಅದರ ಪಕ್ಕದಲ್ಲಿ ನಾನು ಕಂಬನ ಮಾಡ್ತಾ ಇದ್ದೀನಿ. ಬೀಡ್ ಪಕ್ಕ 2 ಪಕ್ಕದಲ್ಲಿನೂ ಕೂಡ ಕಂಬ ಆಗಬೇಕು. ನೋಡಿ ಈ ರೀತಿ ಆದಮೇಲೆ 2 1 ಕಂಬ ರೆಡಿ ಆಯಿತು. 1 ಕಂಬ ರೆಡಿ ಆದಮೇಲೆ 1 ಬೇಬಿ ಕುಚ್ಚು, 1 ಬೀಡ್ ಆಗುತ್ತೆ. ಬೀಡ್ ಮುಂದೆ ಎಲ್ಲ ಮತ್ತೆ ಏನೋ ಚೆಕ್ ಬೀಡ್ಸ್ ಬರುತ್ತೆ, ಮತ್ತು ಬೇಬಿ ಕುಚ್ಚು ಡೈರೆಕ್ಟಾಗಿ ಹಾಕೋದಕ್ಕಾಗತ್ತೆ. ಈಗ ಮತ್ತೆ ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 ಚೈನು, 2 ಚೈನು, ಮತ್ತು 3 ಚೈನು, ಮತ್ತು 4 ಚೈನು, ಮತ್ತು 5 ಚೈನು. ಇನ್ಮೇಲಿಂದ 5 ಚೈನ್ ಮಾತ್ರ ಹಾಕ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಮಾತ್ರ 4 ಚೈನು, ಬೇಕಾದರೆ ನೀವು 5 ಕೂಡ ಹಾಕ್ಕೊಳ್ಬೋದು. ಬಟ್ ಸ್ಮಾಲಾಗಿ ಹಾಕೋದ್ರಿಂದ 4 ಚೈನ್ ಮಾತ್ರನೇ ಹಾಕೋದು ಸ್ಟಾರ್ಟಿಂಗೆಲ್ಲ. ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 ಬೀಡ್ ಬರುತ್ತೆ, 1 ಬೇಬಿ ಕುಚ್ಚು ಬರುತ್ತೆ. ನೋಡಿ, ಈಗ ಅದ್ರ ಪಕ್ಕದಲ್ಲೇ ಮತ್ತೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಕಂಬನ ಮಾಡ್ಕೊಳ್ಳಬೇಕು. ನೋಡಿ, ಅದ್ರ ಪಕ್ಕದಲ್ಲೇ ಥ್ರೆಡ್ನ ಹೊರಗಡೆ ತೆಗಿತಾ ಇದ್ದೀನಿ. 2 ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು 2ಅಲ್ಲಿ 1 ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸೇಮು, ಇನ್ನೂ ಚೇಂಜ್ ಇಲ್ಲ. ಮತ್ತು ಬೀಡನ್ನ ಹಾಕ್ತಾ ಇದ್ದೀನಿ. ಕಾಪರ್ ಬೀಡ್ ಕೂಡ ಹಾಕ್ಬೋದು. ಇದು ಸಾರಿ ಗ್ರೀನ್ ಇರೋದ್ರಿಂದ ಹಾಗಾಗಿ ಇದು ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಸಾರಿನೇ ಮೊದಲು ತುಂಬ ಡಲ್ ಆಗಿದೆ, ಸೊ ಹಾಗಾಗಿ ಕಾಣೋದಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು. ಈ ರೀತಿ ಬೀಡ್ಸ್ನ ಹಾಕ್ತಾ ಇರೋದು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ. ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡೆ. ನೋಡಿ, 2 ಚೈನ್ ಆಯಿತು, 2 ಬೀಡ್ಸ್ ಆಯಿತು. ಸಾರಿ, 2 ಬೇಬಿ ಕುಚ್ಚು ಹಾಕೋದಕ್ಕೆ 2 ಬೀಡ್ಸ್ ಆಯಿತು. ನೋಡಿ, ಇದು ಬೇಬಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿರೋ ಪ್ಲೇಸ್ ಇದು. ಈ ರೀತಿ ಈಗ ಮತ್ತೆ ಚೈನ್ನ ಮತ್ತೆ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಂಬನ ಹಾಕ್ಕೊಂಡೆ. ನೋಡಿ, ಈ ರೀತಿ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಕಂಬನ ಹಾಕ್ಕೊಳ್ಳಬೇಕು. ಅದಾದಮೇಲೆ 5 ಚೈನ ಹಾಕ್ಕೊಳ್ತಾ ಇದ್ದೇನೆ. 3, 4, 5 ಚೈನ್ ಕಂಪ್ಲೀಟ್ ಆಯಿತು. ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಕಂಬ ಹಾಕ್ತಾ ಇದ್ದೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ,
ಒಂದು ಬೀಡ್ಸು ಒಂದು ಬೇಬಿ ಕುಚ್ಚು ಹಾಕೋದು ಬಿಡ್ತಾ ಇರೋದು. ಸೇಮು ಏನೂ ಚೇಂಜ್ ಇಲ್ಲ, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರಬೇಕು. ಈಗ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ ನೋಡಿ, ಬೀಡ್ಸು ಬೇಬಿ ಕುಚ್ಚಿಗೆ ಜಾಗ ಬಿಟ್ಟಿರೋದು ನೋಡಿ, ಈ ರೀತಿ ಬೇಬಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿರೋದು. ಈಗ ಬೀಡ್ಸ್ ಮೇಲ್ಗಡೆ 3 mm ಸೈಜ್ ಬೀಡ್ಸ್ನ ಹಾಕಬೇಕು. ಮತ್ತು 6 ಎಳೆಯ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಕಂಬ ಮಾಡ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗೆಲ್ಲ, ಆ ಕಂಬದಲ್ಲಿನೇ ನಿಡಲ್ನ ಸೇರಿಸ್ತಾ ಇದ್ದೀನಿ. ಕಂಬ ಇದೆಯಲ್ಲ, ಕಂಬದಲ್ಲಿ ನಿಡಲ್ನ ಸೇರಿಸಿ ಥ್ರೆಡ್ನ ಹೊರಗಡೆ ತೆಗಿತಾ ಇದ್ದೀನಿ. ಈಗ ಥ್ರೆಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನು, ಮತ್ತು 3 ಚೈನು, ಮತ್ತು 4 ಚೈನು. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕಂಬ ಇರುತ್ತಲ್ಲ, ಆ ಕಂಬದಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಕಂಬ ಹಾಕಿರ್ತೀವಲ್ಲ ಬೀಡ್ ಪಕ್ಕನೇ, ಅದರಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 4 ಚೈನ್ ಇದೆ, ಈಗ ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಕಂಬ ಇದೆಯಲ್ಲ, ಆ ಕಂಬದಲ್ಲೇ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಲಾಕ್ ಆಯಿತು. ಇದು ಬೇಬಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿರೋದು. ಈಗ ಥ್ರೆಡ್ನ ಹೊರಗಡೆ ತೆಗೆದು 3 mm ಸೈಜ್ ಬೀಡನ್ನ ಹಾಕ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಡಿಸೈನ್ಸ್ ಇದೆ, ತುಂಬ ಡಿಸೈನ್ಸ್ ಇದೆ, ಅಂದರೆ ಡಿಸೈನ್ ಕೂಡ ಹಾಕ್ಕೊಳ್ಬೋದು. ಈಗ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. 3 mm ಸೈಜ್ ಬೀಡ್ ಇದೆ, ಲಾಕ್ ಮಾಡಿಕೊಂಡೆ. ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲಾಗಿ 3 ಬೀಡ್ಸ್ನ ಹಾಕ್ತಾ ಇರೋದು. ಈಗ 2ನೇ ಬೀಡ್ಸ್ನ ಹಾಕ್ತಾ ಇರೋದು. ಬೀಡ್ಸ್ ಹಾಕಾದ್ಮೇಲೆ ಬೀಡ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಬೀಡ್ಸ್ ಲಾಕ್ ಆಯಿತು. ಈಗ ಮತ್ತೆ ಇನ್ನೊಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ. ಟೋಟಲಾಗಿ 3 ಬೀಡ್ಸ್ನ ಹಾಕಬೇಕು, ಬೇಕಾದರೆ 4 ಕೂಡ ಹಾಕ್ಕೊಳ್ಬೋದು, ಬೀಡ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಅದನ್ನು ಕೂಡ ಲಾಕ್ ಮಾಡಿಕೊಂಡೆ ನೋಡಿ. ಕಂಬ ಹಾಕಿದ್ದೀವಲ್ಲ, ಅದ್ರ ಪಕ್ಕದಲ್ಲೇ ಅದನ್ನು ಕೂಡ ಲಾಕ್ ಮಾಡ್ಕೊಳ್ಬೇಕು. ಬೀಡ್ಸ್ ಪಕ್ಕನೇ ಕಂಬ ಇತ್ತಲ್ವ ನೋಡಿ, ಆ ಕಂಬದಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ನ ಹೊರಗಡೆ ತೆಗಿತಾ ಇದ್ದೀನಿ, ಡಬಲ್ ಆರ್ಚ್ ಆಗುತ್ತೆ ಈ ರೀತಿ. ಈಗ 2ಅಲ್ಲಿ 1 ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ ಕಾಣ್ತಾ ಇದೆ ನೋಡಿ. ಬೀಡ್ಸ್ ಮುಂದ್ಗಡೆ ಬರುತ್ತೆ, ಈ ರೀತಿ ಚಿಕ್ಕ ಬೀಡ್ಸು ನೋಡೋದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಪಕ್ಕದಲ್ಲಿ ಬೇರೆ ಥರ ಕುಚ್ಚನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ಗ್ರೀನ್ ಇರೋದ್ರಿಂದ ಗ್ರೀನ್ ಮಾತ್ರ ಹಾಕ್ತಾ ಇರೋದು. 1 ಚೈನ್ ಹಾಕ್ಕೊಂಡೆ, 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 3 ಚೈನು, 4 5 ಚೈನು. ಇನ್ಮೇಲಿಂದ 5 ಚೈನ್ ಎಂಡ್ವರೆಗೂ ಕೂಡ, ಅದು ಕೂಡ ಕಂಬ ಇದೆಯಲ್ಲ, ಆ ಕಂಬದಲ್ಲೇ ಲಾಕ್ ಮಾಡ್ತಾ ಇರೋದು. ಬೀಡ್ಸ್ 2 ಪಕ್ಕದಲ್ಲಿನೂ ಕಂಬ ಬರುತ್ತೆ. ಈಗ ಲಾಕ್ ಮಾಡಿಕೊಂಡೆ. ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ, ಈ ರೀತಿ ಆಯಿತು. ಫಸ್ಟ್ನೇ ಬೇಬಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿರೋದು, ಇದು ಸೆಕೆಂಡ್ ಕೂಡ ಬೇಬಿ ಕುಚ್ಚು ರೆಡಿ ಆಗಿದೆ ಬೇಬಿ ಕುಚ್ಚು ಹಾಕೋದಕ್ಕೆ. ಈಗ ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡಾದ್ಮೇಲೆ ನೀವು ಬೀಡ್ಸನ್ನು ಕೂಡ ಬೇರೆ ಥರ ವೆರೈಟಿ ಬೀಡ್ಸ್ನ ಹಾಕ್ಕೊಳ್ಬೋದು. 1 ಬೀಡನ್ನ ಹಾಕ್ಕೊಂಡೆ. ಈಗ ಸೆಕೆಂಡ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ಸಾರಿ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ, ಯಾವ ರೀತಿ ಬೀಡ್ಸನ್ನ ಬೇರೆ ರೀತಿ ಯೂಸ್ ಮಾಡ್ಬೋದು ಅಂತ ನೋಡಿ. ಸೆಕೆಂಡ್ ಬೀಡ್ಸ್ನ ಕೂಡ ಹಾಕಿದೆ, ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಬೀಡ್ಸ್ ಕೂಡ. ಈಗ ಲಾಸ್ಟಾಗಿ ಥರ್ಡ್ ಹಾಕ್ತಾ ಇರೋದು ಬೀಡ್ಸ್ನ, ಆ ಬೀಡ್ಸ್ನ ಕೂಡ ಲಾಕ್ ಮಾಡಿಕೊಂಡೆ. ಅದು ಕೂಡ ಕಂಬ ಇದೆ ನೋಡಿ, ಅದರ ಪಕ್ಕದಲ್ಲಿನೇ ಕಂಬ ಇದೆ, ಬೀಡ್ಸ್ ಪಕ್ಕದಲ್ಲಿ ಕಂಬ ಇದೆ ಲೆಫ್ಟ್ ಸೈಡು. ಆ ಕಂಬದಲ್ಲಿನೇ ಸೇರಿಸ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದು ತುಂಬ ಎಳೆಯೋದಕ್ಕೆ ಹೋಗಬೇಡಿ, ನೀಟಾಗಿ ಬರೋದಿಲ್ಲ ಡಿಸೈನು ನೋಡಿ. 2 ಕಂಪ್ಲೀಟ್ ಆಯಿತು. 2 ಬೇಬಿ ಕುಚ್ಚು, 2 ಬೀಡ್ಸು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟೇ ಸಿಂಪಲ್ಲಾಗಿರೋದು ಕೂಡ ನೋಡೋದಕ್ಕೆ ಕೂಡ ಗ್ರ್ಯಾಂಡಾಗಿ ಕಾಣುತ್ತೆ. ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4
5 ಚೈನ್ ಆದಮೇಲೆ ಮತ್ತೆ ಕಂಬ ಇರುತ್ತೆ, ಆ ಕಂಬದ ಪಕ್ಕದಲ್ಲೇ ಹಾಕ್ತಾಯಿದ್ದೀನಿ. ನೋಡುವಾಗ ನೀಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಕಂಬ ಇರುತ್ತೆ, ಸ್ವಲ್ಪ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ನಲ್ಲಿ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈಗ ಮತ್ತೆ ಬೀಡ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಕಂಟಿನ್ಯೂ ಆಗಿ ಎಂಡ್ವರೆಗೂ ಹಾಕ್ತಾಯಿದ್ದೀನಿ. ಈಗ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ ನೋಡಿ. ಈಗ ಮಧ್ಯೆ ಮಧ್ಯೆ ಬೇಬಿ ಕುಚ್ಚನ್ನ ಹಾಕಬೇಕು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ಬೇಬಿ ಕುಚ್ಚು ಹಾಕಾದ್ಮೇಲೆ ಈ ರೀತಿ ಕಾಣ್ತಾ ಇದೆ ನೋಡಿ. 60 ತಾಳೆ ಅಥವಾ 80 ಎಳೆನ ತೊಗೊಂಡು ಬೇಬಿ ಕುಚ್ಚನ್ನ ಹಾಕ್ಬೋದು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.